ದಿನೇಶ್ ಗುಂಡೂರಾವ್ ಕರ್ನಾಟಕ ಸರ್ಕಾರದ ಸದ್ಯದ ಆರೋಗ್ಯ ಮಂತ್ರಿ. ಇದು ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ಖಾತೆಯಾಗಿದ್ದು, ಸರ್ಕಾರ ಬಂದು ಈ 3 ವರ್ಷಗಳಲ್ಲಿ ಅನೇಕ ಸವಾಲುಗಳನ್ನೇ ಎದುರಿಸಿದ್ದಾರೆ. ಆಸ್ಪತ್ರೆಗಳ ಅವ್ಯವಸ್ಥೆ, ಅನೇಕ ಕಾಯಿಲೆಗಳು, ಹೀಗೆ ದಿನೇಶ್ಗೆ ಆಗಾಗ ದೊಡ್ಡ ತಲೆನೋವು ತಂದಿದ್ದ ಘಟನೆಗಳು ಆಗಿವೆ. ಈ ದಿನೇಶ್ ಗುಂಡೂರಾವ್ ಪರಿಚಯ ಅನೇಕರಿಗೆ ಇಲ್ಲ. ಇವರದ್ದು ದೊಡ್ಡ ಕುಟುಂಬ. ಇವರ ತಂದೆ ಗುಂಡೂರಾವ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. ಬೇರೆ ಕನಸು ಹೊತ್ತಿದ್ದ ದಿನೇಶ್ ಗುಂಡೂರಾವ್ ರಾಜಕೀಯಕ್ಕೆ ಬಂದಿದ್ದು ಹೇಗೆ, ಬೆಳೆದಿದ್ದು ಹೇಗೆ, ಆಸ್ತಿ ಎಷ್ಟು ಕೋಟಿ, ಜಾತಿ ಯಾವುದು, ಜೊತೆಗೆ ಇವರ ಮದುವೆ ಕೂಡ ಆ ಕಾಲದಲ್ಲೇ ದೊಡ್ಡ ಸುದ್ದಿಯಾಗಿತ್ತು. ಮುಸ್ಲಿಂ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದು ಹೇಗೆ ಅನ್ನೋದ್ರ ಒಂದಿಷ್ಟು ಮಾಹಿತಿ ಇಲ್ಲಿದೆ. ದಿನೇಶ್ ಗುಂಡೂರಾವ್ 1969ರ ಅಕ್ಟೋಬರ್ 9ರಂದು ಕೂರ್ಗ್ನ ಕುಶಾಲ್ ನಗರದಲ್ಲಿ ಜನಿಸಿದ್ರು. ಇವರ ತಂದೆ ಆರ್ ಗುಂಡೂರಾವ್ ಆಗಾಗ್ಲೇ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. ನಂತರದಲ್ಲಿ ಸಿಎಂ ಕೂಡ ಆಗಿದ್ರು. ತಾಯಿ ಹೆಸರು ವರಲಕ್ಷ್ಮಿ. ಇವರದ್ದು ಬ್ರಾಹ್ಮಣ ಸಮುದಾಯವಾಗಿತ್ತು. 3 ಮಕ್ಕಳಲ್ಲಿ ಇವರು ಎರಡನೇವರಾಗಿದ್ದು, ಅನುಕೂಲಸ್ಥ ಕುಟುಂಬ ಆಗಿದ್ರಿಂದ ದಿನೇಶ್ ಗುಂಡೂರಾವ್ಗೆ ಬಾಲ್ಯದಿಂದಲೂ ಏನು ತೊಂದರೆ ಇರಲಿಲ್ಲ. ಆರಾಮಾಗೆ ಬಾಲ್ಯ ಕಳೀತು. ಓದೋದ್ರಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಮುಂದಿದ್ರು. ಇವರು ಓದಿದ್ದೆಲ್ಲ ಬೆಂಗಳೂರಿನಲ್ಲಿ ಬಿಷಪ್ ಕಾಟನ್ ಬಾಯ್ಸ್ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಇವರು ನಂತರದಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೇರಿಕೊಂಡ್ರು. 1992ರಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಲ್ಲಿ BE ಕೂಡ ಕಂಪ್ಲೀಟ್ ಮಾಡಿದ್ರು. ಇಷ್ಟೇ ಅಲ್ಲ, ತಂದೆ CM ಆಗಿದ್ರಿಂದ ಇವರಿಗೆ ಎಲ್ಲಾ ರೀತಿಯ ಅನುಕೂಲ ಇತ್ತು. ಹೀಗಾಗಿ ಅಮೆರಿಕಕ್ಕೆ ಹೋಗಿ MS ಮಾಡಿ ಅಲ್ಲೇ ಸೆಟಲ್ ಆಗ್ಬೇಕೆಂದಿದ್ರು. ಆದರೆ ಇವರ ಹಣೆ ಬರಹವೇ ಬೇರೆಯಾಗಿತ್ತು. ದಿನೇಶ್ ಗುಂಡೂರಾವ್ ಚಿಕ್ಕನಿಂದಲೂ ರಾಜಕೀಯ ನೋಡಿಕೊಂಡೇ ಬೆಳೆದಿದ್ರು. ತಂದೆ ಶಾಸಕ, CM ಆಗಿದ್ದ ಕಾರಣ ಇವರ ಬಾಲ್ಯವೆಲ್ಲ ಶಾಸಕರ ಭವನದಲ್ಲೇ ಕಳೆದಿತ್ತು. ತಂದೆ ಜೊತೆ ಅಲ್ಲಿ ದಿನ ಕಳೆಯುತ್ತಿದ್ರು. ಆದ್ರೆ ಇವರು ಇಂಜಿನಿಯರ್ ಮುಗಿಸುವ ವೇಳೆಗೆ, ಅಂದ್ರೆ 24 ವರ್ಷದವರಿದ್ದಾಗ ತಂದೆ ಗುಂಡೂರಾವ್ ವಿಧಿವಶರಾದ್ರು. ಹೀಗಾಗಿ ದಿನೇಶ್ ಗುಂಡೂರಾವ್ಗೆ ಅಮೆರಿಕಕ್ಕೆ ಹೋಗಿ ಓದಿ ಸೆಟಲ್ ಆಗೋ ಕನಸು ಹಾಗೆ ಉಳಿತು. ತಂದೆ ನಿಧನದ ಬಳಿಕ ಅವರು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ರು. ಆದ್ರೆ ರಾಜಕೀಯ ಇವರಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ತಂದೆ CM ಆಗಿದ್ರು ಕೂಡ ದಿನೇಶ್ ಚಿಕ್ಕನಿಂದಲೂ ಶಿಸ್ತಿನಿಂದ ಬೆಳೆದವರು. ಲೈಫ್ ಎಂಜಾಯ್ ಮಾಡ್ತಿದ್ರು ಕೂಡ ಎಲ್ಲೂ ಲಿಮಿಟ್ ಕ್ರಾಸ್ ಆಗಿರ್ಲಿಲ್ಲ. ತಂದೆ CM ಆಗಿದ್ದ ಕಾರಣ ಎಲ್ಲೂ ಅವರಿಗೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ತಿದ್ರು. ಇಂಥ ದಿನೇಶ್ ಗುಂಡೂರಾವ್ಗೆ ತಂದೆ ನಿಧನದ ಬಳಿಕ ದಿಢೀರ್ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಕಷ್ಟವಾಯಿತು. ಆದ್ರೂ ಗುಂಡೂರಾವ್ ಮಾಡಿದ ಹೆಸರು ಉಪಯೋಗಕ್ಕೆ ಬಂತು. ಇವರು ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ರಾಜಕೀಯ ಜೀವನ ಶುರು ಮಾಡಿದ್ರು. 1998ರಲ್ಲಿ ಕರ್ನಾಟಕ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ್ರು. ಈ ಮೂಲಕ ರಾಜಕೀಯ ಜೀವನದಲ್ಲಿ ಸಕ್ರಿಯರಾದ್ರು. ಪಕ್ಷ ಸಂಘಟನೆ ಮೂಲಕವೂ ಹೆಸರು ಮಾಡಿದ್ರು. ಹೀಗೆ ಪಕ್ಷದಲ್ಲಿ ಗುರುತಿಸಿಕೊಂಡ ದಿನೇಶ್ ಗುಂಡೂರಾವ್ ಎಲೆಕ್ಷನ್ಗೂ ನಿಲ್ಲುವಷ್ಟು ಪ್ರಖ್ಯಾತಿ ಪಡೆದ್ರು. ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. 1996ರ ವಿಧಾನಸಭೆ ಚುನಾವಣೆಯಲ್ಲಿ ದಿನೇಶ್ ಗುಂಡೂರಾವ್ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಗಾಂಧಿನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಭರ್ಜರಿಯಾಗಿ ವಿನ್ ಆದ್ರು. ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡೋ ಮೂಲಕ ಉತ್ತಮ ಶಾಸಕ ಅನ್ನೋ ಹೆಸರು ಸಂಪಾದಿಸಿದ್ರು. ಇದಾದ್ಮೇಲೆ 2004, 2008, 2013, 2018, 2023ರ ವಿಧಾನಸಭೆ ಚುನಾವಣೆಗಳಲ್ಲೂ ಅದೇ ಕ್ಷೇತ್ರದಿಂದ ವಿನ್ ಆದ್ರು. ಒಟ್ಟಾರೆ ಆಗಿ 6 ಬಾರಿ ಸ್ಪರ್ಧಿಸಿದ್ದು 6 ಸಲ ವಿನ್ ಆಗಿದ್ದಾರೆ. ಈ ಮೂಲಕ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯ CM ಆದಾಗ ಅವರ ಸಂಪುಟದಲ್ಲಿ ದಿನೇಶ್ಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ನೀಡಲಾಯಿತು. ಇವರ ಅವಧಿಯಲ್ಲೇ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂತು. 2023ರಲ್ಲಿ ಅಂದ್ರೆ ಈಗಿನ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ಗೆ ಸರ್ಕಾರದಲ್ಲಿ ಮಾತ್ರವಲ್ಲ, ಪಕ್ಷದಲ್ಲೂ ವಿವಿಧ ಹುದ್ದೆಗಳನ್ನು ನೀಡಲಾಗಿತ್ತು. 2016ರಲ್ಲಿ ಇವರನ್ನು KPCC ಕಾರ್ಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ನಂತರ 2018ರಲ್ಲಿ KPCC ಅಧ್ಯಕ್ಷ ಪಟ್ಟ ನೀಡಲಾಯಿತು. 2020ರಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಬಳಿಕ ವಿವಿಧ ರಾಜ್ಯಗಳ ಚುನಾವಣಾ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ರು. ಗೋವಾ, ತಮಿಳುನಾಡು ಮತ್ತು ಪುದುಚೇರಿಯ ಉಸ್ತುವಾರಿಯಾಗಿ ಕೆಲಸ ಮಾಡಿದ ಅನುಭವವೂ ಇವರಿಗಿದೆ. ಇನ್ನು ದಿನೇಶ್ ಗುಂಡೂರಾವ್ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಇವರದ್ದು ರೋಚಕ ಲವ್ ಸ್ಟೋರಿ. ಯಾಕಂದ್ರೆ ಇಬ್ಬರದ್ದು ಧರ್ಮ ಬೇರೆ ಬೇರೆ. ದಿನೇಶ್ ಗುಂಡೂರಾವ್ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಿದ್ರು. ಅದೇ ಟೈಮ್ನಲ್ಲಿ ತಬುಸಂ ಅನ್ನೋ ವಿದ್ಯಾರ್ಥಿನಿ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಓದ್ತಿದ್ರು. ಇದೇ ವೇಳೆ ಇಬ್ಬರ ನಡುವೆ ಪರಿಚಯವಾಯಿತು. ಪರಿಚಯ ಸ್ನೇಹಕ್ಕೆ ತಿರುಗಿ ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿದ್ರು. ತಬುಸಂ ದಿನೇಶ್ ಗುಂಡೂರಾವ್ ಅವರ ಪ್ರೀತಿಸಲು ಶುರು ಮಾಡಿದಾಗ ಇವರು CM ಪುತ್ರ ಅನ್ನೋದೇ ಗೊತ್ತಿರ್ಲಿಲ್ವಂತೆ. ಅಮೆರಿಕಾಗೆ ಹೋಗಿ ಸೆಟಲ್ ಆಗ್ಬೇಕು ಅನ್ನೋದೇ ದಿನೇಶ್ ಕನಸಾಗಿದ್ರಿಂದ ಇದು ತಬುಸಂಗೂ ಖುಷಿ ಇತ್ತು. ತಬುಸಂ ಕುಟುಂಬಕ್ಕೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಮುಸ್ಲಿಂ ಕುಟುಂಬವಾಗಿದ್ದರಿಂದ ಸಣ್ಣ ಉದ್ಯಮದಲ್ಲಿ ಇದ್ರು. ಸುಮಾರು 4 ವರ್ಷ ಪ್ರೀತಿಸಿದ ಬಳಿಕ ಇಬ್ಬರು ಮದುವೆಯಾಗಲು ನಿರ್ಧಾರ ಮಾಡಿದ್ರು. ಅಷ್ಟೊತ್ತಿಗಾಗಲೇ ದಿನೇಶ್ ತಂದೆ ಕೂಡ ನಿಧನರಾಗಿದ್ರು. ಯಾವಾಗ ಇಬ್ಬರು ಮದುವೆ ಆಗ್ತಾರೆ ಅಂತ ತಿಳಿತೋ
ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯಿತು. ಒಬ್ಬ ಬ್ರಾಹ್ಮಣ ಮಾಜಿ ಸಿಎಂ ಪುತ್ರ ಮುಸ್ಲಿಂ ಹುಡುಗಿನ ಪ್ರೀತಿಸಿ ಮದುವೆ ಆಗೋದೇ ಅಂತ ಅನೇಕರು ಮಾತಾಡಿಕೊಂಡ್ರು. ಆಗ ಅಷ್ಟೊಂದು ಹಿಂದೂ ಮುಸ್ಲಿಂ ಕೋಮು ಗಲಭೆಗಳು ಇರಲಿಲ್ಲ. ದಿನೇಶ್ ತಾಯಿ ವರಲಕ್ಷ್ಮಿ ಸಂಪ್ರದಾಯಸ್ಥ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು. ಹೀಗಾಗಿ ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆ ಕಡೆ ತಬುಸಂ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರಿಂದ ಅವರ ಕುಟುಂಬದಲ್ಲೂ ಭಾರಿ ವಿರೋಧ ವ್ಯಕ್ತವಾಯಿತು. ಹೀಗಾಗಿ ದಿನೇಶ್ ಗುಂಡೂರಾವ್ ಮತ್ತು ತಬುಸಂ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಆಗ್ಬಿಟ್ರು. ಕಾಲ ಕಳೆದಂತೆ ದಿನೇಶ್ ತಾಯಿ ವರಲಕ್ಷ್ಮಿ ಸೊಸೆ ತಬುಸಂ ಅವರನ್ನ ಒಪ್ಪಿಕೊಂಡ್ರು. ತುಂಬಾ ಕ್ಲೋಸ್ ಆಗ್ಬಿಟ್ರು. ಇಂದಿಗೂ ದಿನೇಶ್ ಮತ್ತು ತಬುಸಂ ಖುಷಿಯಾಗಿದ್ದಾರೆ. ಅವರವರ ನಂಬಿಕೆಯನ್ನು ಅವರವರು ಪಾಲಿಸಿಕೊಂಡು ಬಂದಿದ್ದಾರೆ. ಎಲ್ಲ ಹಬ್ಬಗಳನ್ನು ಮಾಡ್ತಾರೆ. ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದು ಅನನ್ಯ ಮತ್ತು ಅಮೀರಾ ಎಂಬ ಹೆಸರಿಟ್ಟಿದ್ದಾರೆ. ದಿನೇಶ್ ಮತ್ತು ತಬುಸಂ ಮದುವೆಯಾಗಿ 33 ವರ್ಷಗಳೇ ಕಳೆದು ಹೋಗಿವೆ. ಈ ಬಗ್ಗೆ ಮಾತನಾಡೋ ಇವರು ಮದುವೆಗೆ ಧರ್ಮ ಮುಖ್ಯವಲ್ಲ, ಒಬ್ಬರನ್ನೊಬ್ಬರು ಅರಿತು ಬಾಳುವುದು ಮುಖ್ಯ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಬಿಜೆಪಿ ನಾಯಕರು ಇವರ ಮದುವೆ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಆಗಾಗ್ಗೆ ಪ್ರಶ್ನಿಸುತ್ತಾ ಬರ್ತಾರೆ. ದಿನೇಶ್ ಗುಂಡೂರಾವ್ ಧರ್ಮದ ವಿಚಾರವಾಗಿ ಬಿಜೆಪಿನ ಟೀಕೆ ಮಾಡಿದಾಗಲೆಲ್ಲ ಬಿಜೆಪಿಯವರು ಇವರ ವೈಯಕ್ತಿಕ ವಿಚಾರ ತೆಗೆದು ಟೀಕೆ ಮಾಡ್ತಾರೆ. ಇದರ ಬಗ್ಗೆ ಯಾವಾಗ್ಲೂ ದಿನೇಶ್ ಗುಂಡೂರಾವ್ ಬೇಸರ ವ್ಯಕ್ತಪಡಿಸ್ತಾರೆ. ಹಣ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ದಿನೇಶ್ ಗುಂಡೂರಾವ್ ಕುಟುಂಬ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 2.13 ಕೋಟಿ ಹಣ ಹೊಂದಿದೆ. ಇದರಲ್ಲಿ 73 ಲಕ್ಷದ ಫಿಕ್ಸೆಡ್ ಡೆಪಾಸಿಟ್ ಕೂಡ ಸೇರಿದೆ. ದಿನೇಶ್ ಗುಂಡೂರಾವ್ ಕುಟುಂಬದ ಬಳಿ 1/4 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 62 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 4.5 ಕೆಜಿ ಬೆಳ್ಳಿ ಇದ್ದು ಇದರ ಮೌಲ್ಯ 3.62 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. 2 ಐಷಾರಾಮಿ ಕಾರುಗಳ ಮಾಲೀಕರಾಗಿದ್ದು BMW ಹಾಗೂ ಫಾರ್ಚುನರ್ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 93 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ಕುಟುಂಬ 1.9 ಕೋಟಿ ಮೌಲ್ಯದ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಹೊಂದಿದೆ. ದಿನೇಶ್ ಗುಂಡೂರಾವ್ ಕುಟುಂಬ ಬೆಂಗಳೂರಿನ ಅಗ್ರಹಾರ ಎಂಬಲ್ಲಿ 18 ಎಕರೆ ಕೃಷಿ ಜಮೀನು ಹೊಂದಿದೆ. ಇದರ ಮಾರುಕಟ್ಟೆ ಮೌಲ್ಯ 30 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅಂತ ಹಾಗೆ ಈ ಜಮೀನು ಅನುವಂಶೀಯವಾಗಿ ಬಂದಿದೆ. ದಿನೇಶ್ ಗುಂಡೂರಾವ್ ಕುಟುಂಬ ಬೆಂಗಳೂರಿನಲ್ಲಿ 2 ಮನೆ ಫ್ಲಾಟ್ಗಳನ್ನು ಹೊಂದಿದೆ. 2 ಮನೆಗಳ ಒಟ್ಟು ಮೌಲ್ಯ 12 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನು ಒಟ್ಟು ಸೇರಿಸಿದ್ರೆ 48 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ 2008ರಲ್ಲಿ ಇದ್ದಿದ್ದು 20 ಕೋಟಿ ಆಸ್ತಿ, 2013ರಲ್ಲಿ ಇದ್ದಿದ್ದು 22 ಕೋಟಿ, 2018ರಲ್ಲಿ 27 ಕೋಟಿಗೆ ಏರಿಕೆ ಕಾಣ್ತು. ಈಗ 48 ಕೋಟಿ ಆಗಿದೆ. 48 ಕೋಟಿ ಆಸ್ತಿ ಹೊಂದಿರೋ ದಿನೇಶ್ ಗುಂಡೂರಾವ್ ಕುಟುಂಬದಲ್ಲಿ 6 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ವಾರ್ಷಿಕ ಆದಾಯ 82,62,000 ರೂಪಾಯಿ, ಅಂದ್ರೆ ತಿಂಗಳಿಗೆ ಸರಾಸರಿ 6,88,000. ಇವರ ಪತ್ನಿ ತಬುಸಂ ಅವರ ಆದಾಯ ವಾರ್ಷಿಕ 53,94,000, ಅಂದ್ರೆ ತಿಂಗಳಿಗೆ ಸರಾಸರಿ 4,49,000. ಇದು ದಿನೇಶ್ ಗುಂಡೂರಾವ್ ಕುಟುಂಬದ ಒಂದಿಷ್ಟು ಮಾಹಿತಿ.